ಗೊತ್ತಿಲ್ಲ, ಸನಾತನ ಗೊತ್ತಿಲ್ಲ, ಶಿವನ ಗೊತ್ತಿಲ್ಲ, ಪೂಜೆನೂ ಗೊತ್ತಿಲ್ಲ, ಒಂದು ಮಕ್ಕಳಿಗೆ ಸ್ನಾನ ಮಾಡಲ್ಲ, ಗಬ್ಬನ ಮಕ್ಕಳ ಆ ಗಡ್ಡ ಬಿಟ್ಕೊಂಡು, ಆ ಮೀಸುಗಳು ಬಿಟ್ಕೊಂಡು, ಸಾಯಂಕಾಲ ಎಣ್ಣೆ ಅಟ್ಕೊಂಡು, ಮುಖಗಳು ನೋಡಿ ನಿಮ್ದೆಲ್ಲ. ನೀವೆಲ್ಲ ಸನಾತನ ಸಂಸ್ಕಾರನೇ ಇಲ್ವಲ್ಲೋ. ಒಂದು ತಾಯಿಯನ್ನ ಸಮೀರ್ ಅವ್ರ ತಾಯಿನ ಅವನ್ ಪವರ್ ಟಿವಿ ರಾಕೇಶ್ ಶೆಟ್ಟಿ ವ್ಯಭಿಚಾರಿ ಅಂತ ಹೇಳ್ತಾನೆ. ಎಂತ ಬೇವರ್ಸಿ ನನ್ ಮಗ ಇರ್ಬೋದು ಅವನು. ಇವನ್ ಯಾವನ ಕೇರೆ ಇವನ್ನ ಯಾರೋ ಮಹೇಶ್ ಮಟ್ಟಣ್ಣವ್ರ ತಾಯಿನ ಸಂತೆಗೆ ಹೋಗಿದ್ದ ಹುಟ್ಟಿಸ್ಕೊಂಬ. ಸಂತೆಲಿ ಅಂತಂದ್ರೆ ಆ ಮಟ್ಟಣ್ಣನವ್ರ ತಾಯಿ ವ್ಯಭಿಚಾರಿ. ರೇ ಮಟ್ಟಣ್ಣನವರ್ ಈ ನನ್ ಮಗನ ಮೇಲೆ FIR ಹಾಕೋ ಗುರು. ಇಲ್ಲ ನಾವ್ ಹಾಕ್ಸ್ಬೇಕಾ, ನಾವೇ ಹಾಕಿಸ್ತೀವಿ. ರೇ ಹೆಣ್ಣು ನಿಂದಕ್ರಿ ಇವರು. ಇವ್ರ ತಾಯಿನ ನಾವ್ ಯಾರೋ ಬೈಯಲ್ಲ. ಯಾಕೆ ಅಂತಂದ್ರೆ ಹೆಣ್ಣನ್ನ ಅಲ್ಲೋ ಲೇ ಹಳೆ ಬೇವರ್ಸಿಗಳ ಗೂಗಲ್ ಪೇ ಹಿಂದೂ ಗಿರಾಕಿಗಳಂತ ಹೇಳ್ಕೊಂಡು ಜೀವನ ಮಾಡೋ ಹಳೆ ಬೇವರ್ಸಿಗಳ, ಗೂಗಲ್ ಪೇ ಗಿರಾಕಿಗಳ, ಹಳೆ ಬೇವರ್ಸಿಗಳ ಅಲ್ಲಿ ಸತ್ತಿರೋದು ಹಿಂದೂ ಸನಾತನ ಹೆಣ್ಮಕ್ಳು, ಬ್ರಾಹ್ಮಣರ ಹೆಣ್ಮಕ್ಳು ಜಾಸ್ತಿ ಸತ್ತಿದ್ದಾರೆ. ಗೌಡ್ರ ಹೆಣ್ಮಕ್ಳನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿದ್ದಾರೆ. ಲಿಂಗಾಯತ ಹೆಣ್ಮಕ್ಳನ್ನ ಕೊಲೆ ಮಾಡಿದ್ದಾರೆ. ನಾವು ಸಾಂಕೇತಿಕವಾಗಿ 6 ಕೋಟಿ ಕನ್ನಡಿಗರು, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ಸ್, ಇದರಲ್ಲಿ ಮುಸಲ್ಮಾನರು ಸಪೋರ್ಟ್ ಮಾಡ್ತಾವ್ರೆ, ಕ್ರಿಶ್ಚಿಯನ್ಸ್ ಸಪೋರ್ಟ್ ಮಾಡ್ತಾವ್ರೆ, ನಮ್ಮ ಹಿಂದೂಗಳು ಸಪೋರ್ಟ್ ಮಾಡ್ತಾವ್ರೆ. ನಮಗೆ ಅಲ್ಲಾಗಿರುವಂತ ಅನ್ಯಾಯಕ್ಕೆ ನ್ಯಾಯ ಬೇಕಿದೆ. ನಾವು ತಗೊಳ್ತೀವಿ. ಹಲೋ ಹಳೆ ಬೇವರ್ಸಿ, ಗಿರೀಶ್ ಮಟ್ಟಣ್ಣನವ್ರ ತಾಯಿ ಸಂತೆಗೆ ಹೋಗಿದ್ಲು ಅಂತ ನಾನು ಆ ಪ್ರಶ್ನೆ ನಿನಗೆ ಕೇಳಲ್ಲ. ಯಾಕೆ ಅಂತಂದ್ರೆ ನೀನೊಬ್ಬ ನೀನೊಬ್ಬ ಹಿಂದೂ ಬೇವರ್ಸಿಯಾಗಿ, ಸೋಕಾಲ್ ಗೂಗಲ್ ಪೇ ಬೇವರ್ಸಿಯಾಗಿ ಮಟ್ಟಣ್ಣನವ್ರ ತಾಯಿನ ವ್ಯಭಿಚಾರಿ ಅಂತ ಕಳ್ತೀಯ. ನಿನ್ನನ್ನು ಯಾವ ಎಕ್ಕಡದಲ್ಲಿ ಹೊಡಿಬೇಕಲ್ಲೋ ಹಳೆ ಬೇವರ್ಸಿ, ಯಾವ ಎಕ್ಕಡದಲ್ಲಿ ಹೊಡಿಬೇಕು? ಆ ರಾಕೇಶ್ ಶೆಟ್ಟಿ ಅನ್ನೋ ಬ್ರೀಫ್ ಕೇಸ್ ಚಾನಲ್ ಓನರ್ ಇವ್ರನ್ನ ಸಮೀರ್ ಅವ್ರ ತಾಯಿನ ವ್ಯಭಿಚಾರಿ ಅಂತಾನೆ. ನೀವು ಬರೋರೆಲ್ಲ ಹೆಣ್ಮಕ್ಳನ್ನ ತಾಯಂದ್ರನ್ನ ವ್ಯಭಿಚಾರಿ ಅಂದ್ರೆ ಬೇವರ್ಸಿಗಳ, ಹಳೆ ಬೇವರ್ಸಿಗಳ, ನಿಮ್ಮನ್ನ ಎತ್ತಿರೋರು ಕೂಡ ತಾಯಿ ಅಲ್ವೇನೋ? ಒಂದು ಹಸುನ ನೀವು ತಾಯಿ ಅಂದ್ರೆ ನಾವು ಒಪ್ಕೊಂತೀವಿ. ಯಾಕಂದ್ರೆ ಗೂಳಿ ಕೋಣ ಎಲ್ಲ ನಿಮ್ಮ ಅಪ್ಪಂದ್ರೆ, ನಮಗೇನು ಅದರಲ್ಲಿ ಏನು ಆತಂಕ ಇಲ್ಲ. ನೀನು ಆ ಹಾಲು ಕೊಡೋ ಅಂತ ಹಸುನ ನೀನು ತಾಯಿ ಅಂದ್ರೆ ಗೂಳಿ ಕೋಣ ಎಲ್ಲ ನಿಮ್ಮ ಅಪ್ಪನೇ ಅನ್ಕೊಳ್ಳಿ. ನಾವು ಗೌರವಿಸ್ತೀವಿ, ನಾವ್ ಯಾವತ್ತೂ ಬೇಡ ಅಂತ ಹೇಳಿಲ್ಲ. ಯಾಕಂದ್ರೆ ನಿಮ್ ನಂಬಿಕೆ ನಾವ್ಯಾಕೆ ಬೇಡ ಅಂತ ಹೇಳೋಣ? ನಾವು ನಮ್ಮ ಅಪ್ಪ ಅಮ್ಮ ಅಂತೀವಿ. ನಾವು ಹೆಣ್ಣು ಮಕ್ಕಳನ್ನ ಹೇಳಿದ್ರಲ್ಲ, ರವಿಚಂದ್ರನ್ ಅವರು ಒಂದು ಹಾಡಿದೆ, ಹೆಣ್ಣನ್ನು ಪೂಜಿಸೋ ಭೂಮಿಯಲ್ಲಿ ಈ ನೀತಿ ಸರಿಯೇ ಯೋಚಿಸಿರಿ. ಗಾಂಧಿ ಇದ್ದ ಭೂಮಿ ನನ್ನದು, ಬುದ್ಧನಿದ್ದ ದೇಶ ನನ್ನದು. ಇಡೀ ಪ್ರಪಂಚಕ್ಕೆ ಯಾವುದೇ ದೇಶಕ್ಕೆ ಹೋಗ್ಲಿ, ಐ ಆಮ್ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂತ ಹೇಳ್ತಾರೆ, ಐ ಆಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಅಂತಾರೆ. ಚೈನಾಗ ಹೋಗೋ ಬುದ್ಧನ್ ಗೊತ್ತು, ಜಪಾನ್ಗೆ ಹೋಗೋ ಬುದ್ಧನ್ ಗೊತ್ತು, UK ಹೋಗೋ ಬುದ್ಧ ಗೊತ್ತು, ಎಲ್ಲಿಗೆ ಹೋಗೋ ಯಾವುದೇ ಮೂಲೆಗೆ ಹೋಗೋ ಬುದ್ಧ ಗೊತ್ತು. ಆ ಬುದ್ಧನ ನಾಡಿಂದ ಬಂದಂತವ್ರು ಅಂತ ನಾವ್ ಹೇಳ್ಕಂತೀವಿ. ಬೇರೆ ದೇಶಕ್ಕೆ ಹೋದ್ರೆ ಆ ಬುದ್ಧ ಹುಟ್ಟಿದ ನಾಡಲ್ಲಿ ಆ ಗಾಂಧಿ ಕೊಟ್ಟಂತ ನೀತಿನಲ್ಲಿ ನೀವೆಲ್ಲ ಹಳೆ ಬೇವರ್ಸಿಗಳ, ಹಳೆ ಎಕಡ ತಿನ್ನೋ ಬೇವರ್ಸಿಗಳ ಹೆಣ್ಣು ಮಕ್ಕಳನ್ನ ವ್ಯಭಿಚಾರಿ ಅಂತಿರಲ್ಲ. ನಿಮ್ಮ ನಾಲ್ಗೆಗೆ ಹುಳ ಬಿಡಲ್ಲ, ನಿಮ್ಮ ನಾಲ್ಗೆಗೆ ಲಕ್ವ ಹೊಡೆಯಲ್ಲ. ಕೊಲೆಗಾರ ಬೇವರ್ಸಿಗಳು ಅದ್ಯಾವುದೋ ಪ್ರಾಣಿ ವಿಷಯಕ್ಕೆ ಹೋಗಿ ಯಾರೋ ಬೇರೆಯವ್ರನ್ನ ಕೊಂದು ಬಂದಂತ ಬೇವರ್ಸಿಗಳು ಇವತ್ತು ಈ ಮೊಬೈಲ್ಗಳ ಮುಂದೆ ಕೂತ್ಕೊಂಡು ನೀತಿ ಪಾಠ ಹೇಳ್ತಾರೆ. ಯಾವ ಸನಾತನನೋ ಬೇವರ್ಸಿಗಳ? ಅಲ್ಲಿ ಸತ್ತಿರೋರು, ಅಲ್ಲಿ ಕೊಲೆ ಆಗಿರೋರು ಸನಾತನ ಹಿಂದೂ ಹೆಣ್ಮಕ್ಳು, ಹಳೆ ಬೇವರ್ಸಿಗಳ, ಹಳೆ ಕೆರ ತಿನ್ನೋ ಹಳೆ ಬೇವರ್ಸಿಗಳ, ಗೂಗಲ್ ಪೇಮೆಂಟ್ ಬೇವರ್ಸಿಗಳ. ಇನ್ನೇನೋ ಹೇಳ್ಬೇಕು? ಲೇ ಕಿರಿಕಿರ್ತಿ, ಮೊದಲು ನಿನ್ನ ಫ್ಯಾಮಿಲಿಗೆ ನ್ಯಾಯ ಕೊಡಲೇ. ಲೇ ಕಿರಿಕಿರ್ತಿ, ಮೊದಲು ನಿನ್ನ ಹೆಂಡತಿಗೆ, ನಿನ್ನ ಫ್ಯಾಮಿಲಿಗೆ, ನಿನ್ನ ಸ್ನೇಹಿತರಿದ್ರೆ ಸ್ನೇಹಿತೆಯರು. ನನ್ಗೆ ಯಾರು ಹೇಳಿದ್ ಗೊತ್ತಾ? ಕಿರಿಕಿರ್ತಿ ಶಿಲ್ಪನ್ ಕೇಳು. ಯಾವ ಶಿಲ್ಪ ಅಂತ ಕೇಳ್ಬೇಡ, ಎಲ್ಲಾ ಡೀಟೇಲ್ಸ್ ಹೇಳಿದ್ದು ಶಿಲ್ಪ. ಮೈ ಫ್ರೆಂಡ್, ಯುವರ್ ಫ್ರೆಂಡ್, ಕಾಮನ್ ಫ್ರೆಂಡ್ ಅವರೇ ಹೇಳಿದ್ದು. ಎಂತ ಹಳೆ ಬೇವರ್ಸಿ ಇವನು ಅಂತ ಅವಳೇ ಬೈಕೊಂಡು ಶಿಲ್ಪ ನನ್ನ ಹತ್ರ ಹೇಳಿದ್ದು. ಯಾವ ಶಿಲ್ಪ ಅಂತ ನಿನ್ಗೆ ಗೊತ್ತಿದೆ. ಓಕೆ, ದಯಮಾಡಿ ನೋಡು, ನಾನು ಹಂಗೆಲ್ಲ ಹೇಳ್ಬೇಕಾದ್ರು ಕೂಡ ಹೆಣ್ಮಕ್ಳನ್ನ ಗೌರವ ಕಟ್ಟಿ. ಯಾಕಂದ್ರೆ ನಮ್ಮನೆ ತಾಯಿ ಹೆಂಗೋ, ನನ್ನ ಹೆಂಡತಿ ಹೆಂಗೋ, ನನ್ನ ಸ್ನೇಹಿತೆ ಹೆಂಗೋ, ಇನ್ನೊಬ್ರು ಹೆಣ್ಮಕ್ಳು ಕೂಡ ಅದೇ ಗೌರವದಿಂದ ಕರಿಬೇಕು. ಸಂಜಾಲಿ ಹುಟ್ಟದ, ನೀನೆಲ್ಲಿ ಹುಟ್ಟದೆ? ನೀನು ಅಲ್ಲೇ ಹುಟ್ಟಿದ್ದು. ನಾನೆಲ್ಲಿ ಹುಟ್ಟದ್ನೋ ಅವನೆಲ್ಲಿ ಹುಟ್ಟದ್ನೋ ಅಲ್ಲೇ, ಅದೇ ಪವಿತ್ರವಾದ ಜಾಗ. ಮುಂಡೆವ ಅದಕ್ಕೆ ಮರ್ಯಾದೆ ಕೊಡಲ್ಲ. ಒಂದು ಹೆಣ್ಣು ಸೃಷ್ಟಿಕರ್ತೆ ಕಣಲೇ, ಶಿ ಈಸ್ ಅ ಕ್ರಿಯೇಟರ್. ಯಾವ ಭುವನೇಶ್ವರಿ ಅಂತ ಹೇಳ್ತಿಯಲ್ಲ ನೀನು. ಆಮೇಲೆ ಒಂದು ಗಂಡಸು ಅಂತ ಹೇಳ್ಕೊಬೇಕಾರೆ ಹೆಣ್ಣಿಲ್ಲ ಅಂದ್ರೆ ಆಗದೇ ಇಲ್ಲ.
ಅಂತ ಬೇವರ್ಸಿಗಳಲ್ಲಿ ಅಲ್ಲ ಹೆಣ್ಣು ಬಗ್ಗೆ ಎಷ್ಟು ನಿಂದನೆ ಮಾಡ್ತಿರೋ ಅದೇ ಹೆಣ್ಣನ್ನು ತಗೊಂಡೋಗಿ ಇವರು ಬಾಲಗಂಗಾಧರ ತಿರಕಿಲ್ಲ ಅಂದಿದ್ರೆ ಆ ಹೆಣ್ಣನ್ನು ತಗೊಂಡೋಗಿ ಗಂಡ ಸತ್ರೆ ಅವಳ ತೊಡೆ ಮೇಲೆ ಮಲಗಿಸಿ ಸುಟ್ಟಂತ ಹಳೆ ಬೇವರ್ಸಿ ನನ್ನ ಮಕ್ಕಳು ನೀವು. ಹೆಣ್ಣನ್ನು ತಗೊಂಡೋಗಿ ವ್ಯಭಿಚಾರಿ ಅನ್ನೋ ಹೆಸರಲ್ಲಿ ದೇವದಾಸಿ ಪದ್ಧತಿನ ತಗೊಂಡ್ಬಂದು ಅದೊಂದು ಸಂಪ್ರದಾಯ ಅಂತ ಕೊಟ್ಟಂತ ಬೇವರ್ಸಿ ಹಲ್ಕಟ್ಟುಗಳು ನೀವು. ಒಂದು ಹೆಣ್ಣನ್ನ ಸ್ತನಕ್ಕೆ ಟ್ಯಾಕ್ಸ್ ಹಾಕಿ ಮೆರೆದಂತ ಹುಚ್ಚು ಮುಂಡೆ ಮಕ್ಕಳು ನೀವು. ನಿಮ್ಮ ಹತ್ರ ಏನೋ ಕಲಿಯೋದ್ ನಾವು ಒಂದು ಹೆಣ್ಣು ದೇವದಾಸಿ ಮಾಡಿ ಅದು ಸಂಪ್ರದಾಯ ಅಂತೆ. ಒಂದು ಹೆಣ್ಣು ತೊಡೆ ಮೇಲೆ ಸತ್ತಿರೋ ಗಂಡನ ಮಲಗಿಸ್ಬಿಟ್ಟು ಅವಳಿಗೆ ಬೆಂಕಿ ಇಟ್ಟು ಸುಟ್ಟು ಬಿಟ್ರೆ ಇದೊಂದು ಕಿತ್ತೋಗಿರೋ ಸಂಪ್ರದಾಯ. ಎಲ್ಲಾ ಸಂಪ್ರದಾಯಗಳನ್ನು ಒಪ್ಕೊಬೇಕಂತ ಅವಶ್ಯಕತೆ ಇಲ್ಲ. ಆದರೆ ಒಪ್ಪುಗಂಡದ ಸಂಪ್ರದಾಯದಲ್ಲಿ ಮಾನವೀಯತೆ ಇರೋದು, ಧಾರ್ಮಿಕ ವಿಧಾನಗಳಲ್ಲಿ ಮನುಷ್ಯನನ್ನು ಗೌರವಿಸೋದಂತ ವಿಚಾರ ಇಲ್ಲ ಅಂತಂದ್ರೆ ಆ ಸಂಪ್ರದಾಯಗಳನ್ನ ನಾವು ವಿರೋಧಿಸ್ತೇವೆ. ನೀವೇನೋ ಸನಾತನದಲ್ಲಿ ನಾವು ಸನಾತನಿಗಳೇ, ಬಟ್ ಹೇಳ್ಕೊಳಲ್ಲ ಅಷ್ಟೇ. ಸನಾತನಿಗಳು ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡು ಗೂಗಲ್ ಪೇ ಹಾಕಲ್ಲ. ಯಾಕೆ ಅಂತಂದ್ರೆ ಭಗವಂತ ನಮ್ಗೆಲ್ಲ ಕೊಟ್ಟಾನೆ. ಹಳೆ ಬೇವರ್ಸಿ ಸಂತೆಯಲ್ಲಿ ಹುಟ್ಟಿದೆ ಅಂತೀಯ ಗಿರೀಶ್ ಮಠಣ್ಣನವ್ರನ್ನ. ಗಿರೀಶ್ ಮಠಣ್ಣವ್ರು ಈ ಬೇವರ್ಸಿ ಮೇಲೆ ಒಂದು ಕೇಸ್ ಹಾಕು. ಏನ್ರಿ ನಡೀತಾ ಇದೆ? ಹೆಣ್ಮಕ್ಳು ಅಂದ್ರೆ ಮರ್ಯಾದಿನಿಲ್ಲ ಈ ಬೇವರ್ಸಿಗಳಿಗೆ. ಅವನ ರಾಕೇಶ್ ಶೆಟ್ಟಿ ಸಮೀರ್ ಅವ್ರ ಅಮ್ಮನ್ಗೆ ವ್ಯಭಿಚಾರಿ ಅಂತ ಹೇಳ್ತಾನೆ. ಇವನ ಹಳೆ ಬೇವರ್ಸಿ ಟೋಕನ್ ಗಿರಾಕಿ ಗೂಗಲ್ ಪೇ ಮರ್ಡರ್ ಕೇಸ್ ಇದೆ ಇವನ ಮೇಲೆ, ಬೇವರ್ಸಿ ಮೇಲೆ. ಪಿಂಪ್ ಕೆಲಸ ಮಾಡವನೆ ಅಂತ, ಮಾಮ ಕೆಲಸ ಮಾಡವನೆ ಅಂತ ಕೇಸ್ ಇದೆ, ರೆಕಾರ್ಡ್ಸ್ ಇದೆ ಬೇವರ್ಸಿ ಮೇಲೆ. ಈ ಬೇವರ್ಸಿ ಹೇಳ್ತಾನೆ ನಾವು ನನ್ನ ಮಗನೇ SIT ನಿಂದು ಸೀಟ್ಸ್ಗಳು ಕಿತ್ತಾಕ್ಬಿಡೋದು ಹೋಗು. SIT ಫುಲ್ ರೊಚ್ಗೆದ್ದವ್ರೆ. 500 ಕೋಟಿ ಆರೋಪ ಬೇರೆ ಐತೆ ಅವ್ರ ಮೇಲೆ. ಅವಾಗ SIT ಅವರು ಕಾಯ್ತಾವ್ರೆ, ಸೀಟ್ಗಳು ಕಿತ್ತಾಕ್ಬಿಡ್ತಾರೆ ಹೋಗ್ರಿ. ನಿನಗೂ ಅವ್ನು ಯಾವನ ನೆನ್ನೆ ಹಳೆ ಬೇವರ್ಸಿ ವಿಡಿಯೋ ಮಾಡಾಕಿದ್ನಲ್ಲ ನುಗ್ಗೋಡಿತೀವಂತ ಹಳೆ ಬೇವರ್ಸಿ ಅವ್ನು ನುಗ್ಗೋಡಿತಾನಂತೆ. ಏನ್ ಗಂಡ್ಸ ಬರಲೇ ಬರ ಗಿಳಿಯಾರು ಮದ್ದಿನ ಗಿಳಿ ಬಾರೋ ಸೀಡು ಕಿತ್ಕೊಂಡ್ಬಿಡ್ತಾರೆ SIT ಅವರು. ಸೀಡ್ಗಳು ಹುಷಾರು, ಬಾಡಿಲಿರೋ ಸೀಡ್ ಇದೆಯಲ್ಲ ಅದನ್ನ ಚೆನ್ನಾಗಿ ನೋಡ್ಕೊಳ್ರಿ. SIT ಅವ್ರು ಮನ್ಸು ಮಾಡಿದ್ರೆ ಆ ಸೀಡೇ ಇರಲ್ಲ ನಿಮ್ಮ ಹತ್ರ. ಹಳೆ ಬೇವರ್ಸಿಗಳು ತಗೊಂಬಂದು ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡೋದು, ಪ್ರಾಣಿಗಳನ್ನ ತಾಯಿ ಅನ್ನೋದು. ನೀವು ಅನ್ಕೊಳ್ಳಿ, ಪ್ರಾಣಿ ಅಲ್ದಿರ ಆ ಮೋರಿಲಿರೋದನ್ನು ಬೇಕಾದ್ರೆ ತಾಯಿ ಅನ್ಕೊಳ್ಳಿ, ನಮ್ಗೇನು ಸಮಸ್ಯೆ ಇಲ್ಲ, ನಮ್ಗೇನು ಅದರಿಂದ ಆತಂಕ ಇಲ್ಲ. ನಿಜವಾದ ತಾಯಿಯಂದ್ರನ್ನ, ನಿಜವಾದಂತ ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡೋದು ಯಾವ ಸಂಸ್ಕೃತನಲ್ಲೇ? ಬೇವರ್ಸಿ ದೇವದಾಸಿ ಪದ್ಧತಿಯನ್ನ ಹೆಣ್ಣು ಮಕ್ಕಳನ್ನ ಮಜಾ ಮಾಡಕ್ ಬಳಸ್ಕೊಂಡ್ರಲ್ಲ, ಯಾವ ದರಿದ್ರ ಪದ್ಧತಿನೋ ಅದು? ಯಾರೋ ಮಾಡಿದದನ್ನಲ್ಲೇ ಹಳೆ ಬೇವರ್ಸಿಗಳ. ಗಂಡ ಸತ್ರ ಹೆಣ್ಣನ್ನ ತೊಡೆ ಮೇಲೆ ಮಲಸಿ ಅವಳಿಗೂ ಬೆಂಕಿ ಇಕ್ಕೋದು. ಇದು ಯಾವ ಸಂಪ್ರದಾಯ ಗುರು? ಯಾವುದೇ ಜಾತಿ ಧರ್ಮದಲ್ಲಿ ಇದನ್ನ ಮಾಡಿದ್ರೆ ನಾವು ವಿರೋಧ ಮಾಡಿದ್ದೀವಿ ಮುಂದೆ. ಹೆಣ್ಣು ಮಕ್ಕಳನ್ನ ವ್ಯಭಿಚಾರಿಗಳು ಮಾಡಿ ಮಜಾ ಮಾಡೋದನ್ನ ಅದು ದೇವದಾಸಿ ಪದ್ಧತಿ ಅಂತೆ, ಅದು ದೇವ್ರಂತೆ. ಬೇವರ್ಸಿಗಳ ನೀವು ಹೋಗಿ ಮಲ್ಕೊಳ್ರಿ ಬೇಕಂದ್ರೆ. ಹೆಣ್ಮಕ್ಳನ್ನ ಯಾಕೆ ಕಳಿಸ್ತೀರಾ? ಹೆಣ್ಣು ಮಕ್ಕಳ ಸ್ತನಕ್ಕೆ ಟ್ಯಾಕ್ಸ್ ಹಾಕ್ದಂತ ಹಳೆ ಬೇವರ್ಸಿಗಳು ಇವ್ರನ್ನ ಏನನ್ಬೇಕು ನಾವು? ಇಲ್ಲ ಅಂದ್ರೆ ಬಿಟ್ಕೊಂಡು ನೋಡ್ಬೇಕಂತೆ. ಏನಕ್ಕೆ? ಚೆನ್ನಾಗಿ ನೋಡ್ಕೊಂಡು ಕಣ್ ತುಂಬ್ಕೊಳಕ ಅಂತ ಹಳೆ ಬೇವರ್ಸಿಗಳು ಈ ರೀತಿ ಎಲ್ಲ ಕಾನೂನು ಮಾಡಿದ್ದು. ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇರಬೇಕು. ಜೈ ಭಾರತ ಮಾತಾ ಕಿ ಜೈ. ಆದ್ರೆ ಹೆಣ್ಮಕ್ಳಿಗೆ ಮರ್ಯಾದೆನೇ ಕೊಡಲ್ಲ ಈ ಬೇವರ್ಸಿಗಳು. ಜೈ ಭುವನೇಶ್ವರಿ ಜೈ. ಹೆಣ್ಮಕ್ಳಿಗೆ ಮರ್ಯಾದೆನೇ ಕೊಡಲ್ಲ. ಯಾಕೆ? ಅಲ್ಲಿ ಸತ್ತಿರ 1000 ಹೆಣ್ಮಕ್ಳು ಸನಾತನಿ ಹೆಣ್ಮಕ್ಳು ಅಲ್ವಾ? ಹಿಂದೂ ಹೆಣ್ಮಕ್ಳ? ಸಮೀರ್ ಅವ್ರ ಅಕ್ಕ ತಂಗಿನ? ಅದು ಸಮೀರ್ ಅವ್ರ ಅಕ್ಕ ತಂಗಿನ? ಸಾಬ್ರ ಅಕ್ಕ ತಂಗಿನ? ಕ್ರಿಶ್ಚಿಯನ್ಸ್ ಸೋನಿಯಾ ಗಾಂಧಿ ಅವ್ರ ಅಕ್ಕ ತಂಗಿನ? ಅಲ್ಲೆಲ್ಲ ಸತ್ತಿರೋದೆಲ್ಲ ನಮ್ಮ ಸನಾತನ ಹೆಣ್ಮಕ್ಳು. ಹಳೆ ಬೇವರ್ಸಿಗಳ ಗೂಗಲ್ ಪೇ ಬೇವರ್ಸಿಗಳ ಎಲ್ಲ ಹೋದ ಅವನ. ಮುತಾಲಿಕ್ ಲವ್ ಜಿಹಾದಿ ಮುತಾಲಿಕ್ ಎಲ್ಲೋಗಿದ್ಯಾ? ನೀನು ಮದುವೆ ಮಾಡ್ಕೊಂಡಿಲ್ಲ, ಬೇರೆಯವ್ರ ಮದುವೆ ಮಾಡ್ಕೊಂಡ್ರು ಬಿಡಲ್ಲ. ಏನ್ ಕರ್ಮ ಗುರು ನಿಂದು? ಹೋದ ವರ್ಷ 2025ಕ್ಕೆ ಹೊಸ ವರ್ಷಕ್ಕೆ ನೀವು ಯಾರಾದ್ರೂ ಪಾರ್ಟಿ ಮಾಡಿದ್ರೆ ನುಗ್ಗೋಡಿತೀನಿ ಅಂದೆ. ಯಾರು? ಇವನ ಮುತಾಲಿಕ. ಬರ ಬೆಂಗಳೂರು ಬರ ಅಂತಂದ್ರೆ ಅಡ್ರೆಸ್ ಇಲ್ಲ ಮುಂಡೆದು. ಏನ್ ಮಾಡ್ತೀಯಾ? ನಾವ್ ಹಿಂಗೆ ಕರೆದು ಅಭ್ಯಾಸ. ಬರ್ರ ಒಂದಂತ ಅರ್ಥ ಮಾಡ್ಕೊಳ್ಳಿ. ಯಾವ ಸಮಾಜದಲ್ಲಿ ನಾಗರಿಕತೆಗೆ ಬೆಲೆ ಇಲ್ಲ, ಯಾವ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಭಯ ಇಲ್ಲ, ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಲ್ಲ. ಅವಳು ವ್ಯಭಿಚಾರಿ ಆಗಕ್ಕೆ ಬೇವರ್ಸಿ ನೀನು ನಾನು ಕಾರಣ. ಅವಳು ವ್ಯಭಿಚಾರಿ ಆಗಿದ್ರೆ ಆ ಹೆಣ್ಣು ಮಗಳು ತನ್ನ ಮೈಯನ್ನ ಮಾರ್ಕೊಂಡು ಬದುಕ್ತಾ ಇದ್ರೆ ಹಳೆ ಬೇವರ್ಸಿ ನೀನು ನಾನೇ ಕಾರಣ. ನನ್ನಂತ ಗಂಚು ನಿನ್ನಂತ ಗಂಚೆ ಕಾರಣ. ಹೆಣ್ಮಕ್ಳು ಕಂಡ್ರೆ ಇರ್ಬೋದಿಲ್ಲ ಅಂತ ಹೇಳ್ತಲ್ಲ, ಅದ್ರಲ್ಲೂ ಕೆಟ್ಟ ಹೆಣ್ಮಕ್ಳು ಇರ್ಬೋದು. ಕೀಪಿಂಗ್ ಅಸೈಡ್ ಮೆಜಾರಿಟಿ ನನ್ನ ನಿನ್ನ ಎತ್ತಿರೋರು ಹೆಣ್ಮಕ್ಳು.
ಸಂತೆಯಲ್ಲಿ ಹುಟ್ಟಿಸ್ಕೊಳಕ್ ಆತದ? ಹಳೆ ಬೇವರ್ಸಿ, ನಾನ್ ನಿನ್ ಕೇಳಲ್ಲ ಸಂತೆಯಲ್ಲಿ ಹುಟ್ಟಿದ್ಯಾ ಅಂತ, ನನಗೆ ಗೊತ್ತು ನಿನ್ ಮನೇಲೆ ಹುಟ್ಟಿದ್ಯಾ. ಆ ಅಮ್ಮ ನೀನ್ ಎತ್ತಿರೋ ಕರ್ಮಕ್ಕೆ, ಆ ಪಾಪಕ್ಕೆ ಅದೆಷ್ಟು ಶಾಪ ನಿನಗೆ ಆಗ್ತಾಳೋ. ಹಳೆ ಬೇವರ್ಸಿ, ಹಳೆ ಬೇವರ್ಸಿ, ಏನು ಹೇಳ್ಬೇಕು ನಿನಗೆ? ಹಳೆ ಬೇವರ್ಸಿ, ಹಳೆ ಬೇವರ್ಸಿ, ಹಳೆ ಬೇವರ್ಸಿ. ನಾನು ಬೀದಿಲು ನ್ಯಾಯ ಕೊಡಿಸಿದೀನಿ, ಹಳೆ ಬೇವರ್ಸಿ. ಓಕೆ, ನಿನ್ನಂತ ಹಳೆ ಬೇವರ್ಸಿಗಳು ಅಲ್ಲಿ ಹೋಗಿ ಡೆಲ್ಲಿ ಬಾರ್ ಕೌನ್ಸಿಲ್ ಕಂಪ್ಲೇಂಟ್ ಕೊಟ್ಟು ಇವನ್ ಅಡ್ವೊಕೇಟ್ ಎಲ್ಲ ಡ್ಯೂಪ್ಲಿಕೇಟ್ ಎಲ್ಲ ಅಂತ 2023 ತಗೊಂಬಂದ್ರು. ಹೋಗಿ ಕಂಪ್ಲೇಂಟ್ ಕೊಟ್ರಪ್ಪ. 2025 ಫೆಬ್ರವರಿ 28ಕ್ಕೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ KN ಜಗದೀಶ್ ಕುಮಾರ್ ವಕೀಲರು ಅವರ ವಕಾಲತ್ತು ಫ್ಯಾಂಟಾಸ್ಟಿಕ್, ಅವ್ರು ಮಾಡ್ತಾ ಇರೋ ಅಡ್ವೊಕೇಟ್ ಲೈಸೆನ್ಸ್ ವ್ಯಾಲಿಡ್. ಹಳೆ ಬೇವರ್ಸಿ ಓದೋ, ನಿನ್ಗೆ ಇಂಗ್ಲಿಷ್ ಅಲ್ಲಿ ಬರ್ತದೆ. ಹಳೆ ಬೇವರ್ಸಿ, ಹಳೆ ಬೇವರ್ಸಿ, ಇಂಗ್ಲಿಷ್ ಓದೋ. ಹಳೆ ಬೇವರ್ಸಿ, ಹಳೆ ಬೇವರ್ಸಿ. ಇನ್ ಏನ್ ಹೇಳ್ಬೇಕು ಗುರು? ಆಮೇಲೆ ನಾವು ರೂಟ್ ಕಾಸಲ್ಲೂ ಕೆಲಸ ಮಾಡಿದೀವಿ, ಬೀದಿಲು ನ್ಯಾಯ ಕೊಡ್ಸಿದೀನಿ, ಕೋರ್ಟ್ ರೂಮಲ್ಲೂ ನ್ಯಾಯ ಕೊಡ್ಸಿದೀನಿ, ಮನೇಲಿ ಕೂತ್ಕೊಂಡು ಪಂಚಾಯತಿ ಮಾಡಿನೂ ನ್ಯಾಯ ಕೊಡ್ಸಿದೀನಿ. ಆಯ್ತಾ? ಯಾವನಾದ್ರೂ ಅಟ್ಯಾಕ್ ಮಾಡಿದ್ರೆ ಗನ್ನಲ್ಲಿ ಶೂಟ್ ಮಾಡಿ ನನಗ್ ನ್ಯಾಯ ಕೊಡ್ಸ್ಕೊಂಡಿದೀನಿ. ಇನ್ನೇನೋ ಬೇಕು ಲೇ ಹಳೆ ಬೇವರ್ಸಿ. ಅವನು ಎಲ್ಲ ಪೇಮೆಂಟ್ ಗಿರಾಕಿ ಲೇ ಕಿರಿಕಿರ್ತಿ. ಇವನು ಯಾರೋ ಪವರ್ ಟಿವಿ ಅವನ ಜೊತೆ ಏನೋ ನಿಂದು ಲಿಂಕ್ ಅಂತೆ, ಅವನು ನಿಂದು ವ್ಯವಹಾರದಲ್ಲಿ ಅವನಿಗೆ ಬಂದಿರೋ ಪೇಮೆಂಟ್, ಅವನಿಗೂ ಪೇಮೆಂಟ್ ಬಂದಿದೆ. ನಮ್ಮ ಹತ್ರ ಪ್ರೂಫ್ ಇಲ್ಲ, ಬಟ್ ಹೇಳ್ತಾವ್ರೆ ರಾಕೇಶ್ ಶೆಟ್ಟಿಗೆ ಪೇಮೆಂಟ್ ಬಂದಿದೆ ಅಂತ. ಕ್ವಶನ್ ಮಾರ್ಕ್. ನಾನು ಕೇಳ್ತೀನಿ ರಾಕೇಶ್ ಶೆಟ್ಟಿಗೆ, ರಾಕಿ ಪೇಮೆಂಟ್ ಬಂದಿದ್ಯಾ? ಕ್ವಶನ್ ಮಾರ್ಕ್. ನಾನು ಕ್ವಶನ್ ಮಾರ್ಕ್ ಆಗ್ತಾ ಇದ್ದೀನಿ, ನನ್ಗೆ ಗೊತ್ತಿಲ್ಲ, ಬಟ್ ಆರೋಪ ಇದೆ ನಿನ್ ಮೇಲೆ ಸಮಾಜದಲ್ಲಿ, ನಾನು ಕೇಳ್ತಾ ಇದ್ದೀನಿ. ಆಮೇಲೆ ಕಿರಿಕಿರ್ತಿ, ನಿನಗೂ ಅವನ ಮುಖಾಂತರ ಪೇಮೆಂಟ್ ಬಂದಿದೆ, ಅದಕ್ಕೆ ತಾವು ವಿಡಿಯೋಗಳು ಮಾಡಿ ಬಿಡ್ತಾ ಇದ್ದೀರಾ. ಮೊದಲು ಆ ಗರ್ಲ್ ಫ್ರೆಂಡ್ಸ್ ನ ನೀಟಾಗಿ ಮೇಂಟೈನ್ ಮಾಡ್ಗುರು. ಬರೀ ಗರ್ಲ್ ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್ ಗಳಿಗೆ ನೀಟಾಗಿ ಮೇಂಟೈನ್. ನನಗೂ ಗರ್ಲ್ ಫ್ರೆಂಡ್ಸ್ ಅವ್ರೆ. ಆಮೇಲೆ ಏನಪ್ಪ ನಮಗೆ ಮಾತಾಡ್ತಾನೆ, ನನಗೂ ಗರ್ಲ್ ಫ್ರೆಂಡ್ಸ್ ಅವ್ರೆ. ನಾನು ಅವ್ರನ್ನ ಮೇಂಟೈನ್ ಮಾಡ್ತೀನಿ, ಗೌರವ ಕೊಡ್ತೀನಿ, ಅವ್ರನ್ನ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ತೀನಿ. ನಾನು ಫ್ಯಾಮಿಲಿ ಮೆನು. ನಾನು ಹೇಳ್ತಾ ಇರೋದು ಏನಂತಂದ್ರೆ, ಕಟ್ಕೊಂಡು ಒಳಗೆ ಇಟ್ಟಾಕ್ಬೇಕು, ಕಟ್ಕೊಂಡು ಅಲ್ಲಿ ಚೆನ್ನಾಗಿ ನೋಡ್ಕೊಬೇಕು. ಆಮೇಲೆ ನೀನ್ ಇಟ್ಕೊಳ್ಳೋದು ಬೇರೆ ವಿಚಾರ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ, ಅದು ಅವ್ರವ್ರ ವೈಯಕ್ತಿಕ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಕಮಿಟ್ ಮಾಡ್ಕೊಂಡ್ರೆ ಕೀರ್ತಿ ಇಲ್ಲೇ ಇದ್ದೆ ತಾನೆ, ನಮ್ಮ ಟಾಟಾನಗರದಲ್ಲೇ ಇದ್ದೆ ಗುರು. ನನ್ ನಿನ್ ಬಗ್ಗೆ ಎಲ್ಲಾ ಗೊತ್ತಿದೆ. ಬಟ್ ಆದ್ರೆ ಈ ತರ ಈ ಧರ್ಮಸ್ಥಳದ ವಿಚಾರದಲ್ಲಿ ಈ ಸುಳ್ ವಿಡಿಯೋ ಮಾಡಾಕಿ ಅವ್ನ್ ರಾಕಿ ಹತ್ರ ಕಮಿಟ್ಮೆಂಟ್ ಮಾಡ್ಕೊಂಡು ನೀನು ಆ ಗರ್ಲ್ ಫ್ರೆಂಡ್ಗಳು ಎಲ್ಲ ಫೋನ್ ಮಾಡ್ತಾವ್ರೆ, ಹೇಳೋ ಕಿರಿಕಿರ್ತಿಗೆ ನಾವು ನಮ್ಮನ್ನು ಈ ತರ ಬೀದಿಗೆ ಬಿಡ್ತಾವನೆ ಅಂತ. ನಿಮ್ ಗರ್ಲ್ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಫೋನ್ ಮಾಡಿದ್ರು. ದಯಮಾಡಿ ಅವ್ರಿಗೆಲ್ಲ ಫೋನ್ ಮಾಡ್ದಂಗೆ ಮೇಂಟೈನ್ ಮಾಡ್ಕೋ. ಓಕೆ, ನನ್ನ ಕಿವಿಗೆ ಬಿದ್ರೆ ಮತ್ತೆ ಇನ್ನೊಂದ್ಸತಿ ಲೈವ್ ಬರ್ತೀನಿ. ನನಗೇನಿಲ್ಲ, ನನಗೇನಿದೆ ಏನು ಹೊಸದಿಲ್ಲ. ನೀನ್ ಅನ್ಬೋದು ನನ್ಗೊಬ್ಬರಿಗೆ ಗರ್ಲ್ ಫ್ರೆಂಡ್ ಇರೋದು ಜಗದೀಶ್ ನಿನ್ಗಿಲ್ಲ. ನಾನು ಒಪ್ಕೊಂತೀನಿ ಗರ್ಲ್ ಫ್ರೆಂಡ್ಸ್ ಅವ್ರೆ ಅಂತ. ನೀನು ಒಪ್ಕೊಂಡು ಅವ್ರನ್ನ ಮೇಂಟೈನ್ ಮಾಡು ಅಂತ ಹೇಳ್ತಾ ಇದೀನಿ. ಓಕೆ, ನಾನು ಅದನ್ನೇ ಹೇಳ್ತಾ ಇರೋದು. ಹಂಗಂದ್ ಮಾತಿಗೆ ಯಾವ ಹೆಣ್ಮಕ್ಳು ಏನ್ ವೀಕೇನ್ ಅಲ್ಲ. ಅವ್ರೇನೋ ಗಂಡ್ಸ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತೆಲ್ಲ, ಸರ್ವ ಸ್ವತಂತ್ರರು, ಅವ್ರಿಗೆಲ್ಲಾ ಗೌರವ ಇದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ನೀನು ಕಿರಿಕೋ ಸೌಜನ್ಯಗೆ ನ್ಯಾಯ ಕೊಡ್ಸೋದ್ ಬದಲು ಧರ್ಮಸ್ಥಳದಲ್ಲಿ ಸತ್ತೋಗಿರೋ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೆ ನಾಚಿಕೆ ಮಾನ ಮರ್ದಿ ಇಲ್ವೇನೋ? ಕಿರ್ತಿ ಸತ್ತಿರೋರು ಸನಾತನ ಹೆಣ್ಮಕ್ಳು ಜೈನರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ಯಾ? ಜೈನರ ಕುಟುಂಬ ಶಿವನ್ ದೇವಸ್ಥಾನ ಟೇಕ್ ಓವರ್ ಮಾಡಿ 500 ವರ್ಷದಿಂದ ಚೆನ್ನಾಗಿ ಜೀವನ ಮಾಡ್ಕೊಂಡು, ಟ್ರಸ್ಟ್ ಮಾಡ್ಕೊಂಡು, ಲಕ್ಷಾಂತರ ಕೋಟಿ ಆಸ್ತಿ ಮಾಡ್ಕೊಂಡು, ಅದರಲ್ಲಿ ಮೇಯ್ಕೊಂಡು, ಅದರಲ್ಲಿ ಕೊಲೆಗಳ ಆರೋಪ ತಗೊಂಡು ಬಂದವರಲ್ಲ. ನಾವ್ SIT ನ ಕೇಳಿದೀವಿ ತನಿಖೆ ಮಾಡ್ಲಿ ಅಂತ. SIT ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿ, ಕೋರ್ಟ್ ಒಪ್ಕೊಂಡ್ರೆ ನಾವು ಅದನ್ನ ಒಪ್ಕೊಂತೀವಿ. ಅದನ್ನ ಬಿಟ್ಟು ವಿಡಿಯೋ ಮಾಡಿ ಅವನ್ಯಾರೋ ಜಗ್ಗ ಅಲ್ಲ. ಎಚ್ಚರವಾಗಿರ್ಲಿ. ಓಕೆ, ಅಂಡ್ ಮೈಂಡ್ ಯುವರ್ ಟಂಗ್ಸ್. ನಾನು ಯಾರು ಕಾಮನ್ ಮ್ಯಾನ್? ನಿಮ್ಮ ಮನೆ ಬಾತ್ರೂಮ್ ತೊಳೆಯನಲ್ಲ ಬೇವರ್ಸಿಗಳ ಮಗನೇ. ನನ್ನ ಹತ್ರ ಕಾರ್ ಟೈರ್ ವ್ಯಾಲ್ಯೂ ಇಲ್ಲ ಲೋಫರ್ಗಳು ನಿಮ್ಗೆ. ನನ್ನ ಕಾರ್ ಟೈರು 3 ಲಕ್ಷ. ಬೇವರ್ಸಿ, ಹಳೆ ಬೇವರ್ಸಿಗಳ ಎಲ್ಲ ಅಂದ್ರೆ ಹೆಂಗ ಮಾತಾಡ್ತೀರಾ? ನಿಮ್ಮ ಮನೆ ಪಾತ್ರೆ ತೊಳೆಯೋಣ ನಾನು ಮಗನೇ? ನನ್ನ BMW ಒಂದು ಟೈರ್ ಬೆಲೆ ಅಲ್ಲ ಬೇವರ್ಸಿಗಳ ನೀವು. ಏನೇ ಸ್ನೇಹಿತರೆ, ಬರ್ತೀವಿ. ಥ್ಯಾಂಕ್ ಯು, ಲವ್ ಯು ಆಲ್, ಸಿ ಯು. ಓಕೆ, SIT ಕೆಲಸ ಮಾಡ್ತಾ ಇದೆ. SITಗೆ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಟೀಮಿಂದ ಕೊಡ್ತಾ ಇದೀವಿ. ವಿ ಆರ್ ಪೋಸ್ಟಿಂಗ್ ಇಟ್. ಓಕೆ, ಅನಾನಿಮಸ್ ಆಗಿ ಒಂದಷ್ಟು ಜನ ಪೋಸ್ಟ್ ಮಾಡಕ್ ಹೇಳಿದೀನಿ. ಅವ್ರಿಗೆ ಅಡ್ರೆಸ್ ಹಾಕ್ಬೇಡಿ, ಆದ್ರೂ ನಿಮ್ಮ ಹತ್ರ ಇರುವಂತ ಸಾಕ್ಷಿಗಳನ್ನ SITಗೆ ತಲುಪಿಸಿ ಅಂತ. ನಾನು SIT ನಲ್ಲಿ ಕೇಳೋದೇನು ಅಂತಂದ್ರೆ, SIT ಅವರು ಒಂದು ಟೋಲ್ ಫ್ರೀ ನಂಬರ್ ಅನ್ನ, ಒಂದು ಮೊಬೈಲ್ ಅನ್ನ, ಅದ್ ನಂಬರ್ ಅನ್ನ ಯಾರಾದ್ರೂ ಟಾಪ್ ಅಥಾರಿಟಿ ಅವರು ಅದನ್ನ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಸಾಕಷ್ಟು ಇನ್ಫಾರ್ಮೇಶನ್ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಿಮ್ಗೆ ಮಾಹಿತಿ ಬೇಕು, ನಿಮ್ಗೆ ನಿಯತ್ತಿದ್ರೆ SIT ಅವರು ಒಂದು ಟೋಲ್ ಫ್ರೀ ನಂಬರ್ ಅನ್ನ ಕೊಡಿ. ಹಿರಿಯ ಅಧಿಕಾರಿಗಳು ಅದನ್ನ ಮೇಂಟೈನ್ ಮಾಡಿ. ರಾಜ್ಯ ಸರ್ಕಾರಕ್ಕೆ ನಾನು ಕೇಳೋದು, ಸಿದ್ದರಾಮಯ್ಯನವರು ಈ ಒಂದು SIT ಟೀಮ್ಗೆ ಒಂದು ರಿಪೋರ್ಟಿಂಗ್ ಅಥಾರಿಟಿ, ಒಬ್ಬ ರಿಟೈರ್ಡ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ನೇಮಕ ಮಾಡಿ. 3ನೇದಾಗಿ SIT ಅವರು ಒಂದ್ ಕಡೆ ಕೂತ್ಕೊಂಡು ಒಂದು ಅಡ್ರೆಸ್ ಕೊಡಿ. ಯಾಕಂದ್ರೆ ಪೋಸ್ಟ್ಗಳು ಕಳಿಸ್ಬೇಕು ಅಂದ್ರೆ ಎಲ್ಲಿ ಕಳಿಸ್ಬೇಕು ನಿಮ್ಗೆ?
ಒಂದಷ್ಟು ಸಾಕ್ಷಿಗಳನ್ನ ನಿಮಗೆ ಕಳಿಸ್ಬೇಕಾಗಿದೆ, ಒಂದಷ್ಟು ವಾಯ್ಸ್ ರೆಕಾರ್ಡ್ಗಳನ್ನ ಕಳಿಸ್ಬೇಕು ಅಂತ ಸಾಕಷ್ಟು ಜನ ನನ್ನನ್ನು ಕೇಳ್ತಾ ಇದಾರೆ. ನೀವು ಅಡ್ರೆಸ್ ಕೊಟ್ರೆ ನಿಮ್ಮ SIT ಕಚೇರಿ ವಿಳಾಸಕ್ಕೆ ನಿಮಗೆ ಬೇಕಾದಂತ ಸಾಕ್ಷಿಗಳು ಪೋಸ್ಟ್ ಆಗ್ತವೆ. ನಿಮಗೆ ಈಸಿ ಆಗುತ್ತಲ್ವಾ? ನೀವು ಅದೇನ್ ಹೇಳ್ತಾರಲ್ಲ, ಕತ್ಲು ಮನೆಯಲ್ಲಿ ಏನಪ್ಪ ಹೇಳೋದು. ಏನೋ ಥ್ಯಾಂಕ್ಸ್ ಅಲಾಟ್, ಲವ್ ಯು ಆಲ್. ಹಳೆ ಬೇವರ್ಸಿ, ಗೂಗಲ್ ಪೇಮೆಂಟ್ ಬೇವರ್ಸಿ, ಇನ್ನೇನೋ ಹೇಳ್ಬೇಕು? ಕೊಲೆಗಾರರ ಹತ್ರ ದುಡ್ಡು ಇಸ್ಕೊಂಡ್ಬಂದು ವಿಡಿಯೋ ಮಾಡಕ್ಕಂತ ಹಳೆ ಬೇವರ್ಸಿಗಳ ಕೊಲೆಗಾರರು ಅತ್ಯಾಚಾರ ಹತ್ರ ಹೋಗ್ಬಿಟ್ಟು ಗೂಗಲ್ ಪೇಮೆಂಟ್ ಟ್ರಾನ್ಸ್ಫರ್ಗಳು ಮಾಡಿಸ್ಕೊಂಡು ಯೂಟ್ಯೂಬ್ ಅಲ್ಲಿ ನಾನು ಯಾರು ಕೊಟ್ಟಿಲ್ಲ ಗುರು, ಕೊಟ್ಟಿದ್ರೆ ಹಾಕ್ರಿ. ನಮಸ್ಕಾರ, ಥ್ಯಾಂಕ್ ಯು.